ನೋಡತ್ತಿದ್ದಿ ಬಿಡದ ನಾನು ವರ್ಷ ಆತ್ ನೋಡತ್ತಿದ್ದಿ ಅದನ್ನ ಫೋಟೋನ ಕೂತಿದ್ದಿ ಒಂದಿನ ಮಾತಾಡಿ ಅಲ್ಲ ಬ್ಯಾರೆ ಹುಡುಗಿ ನೋಡಿದೆ ಅಂದ್ರೆ ತಿರುಗಿ ಮದುವೆ ಹಾಕಿತ್ತು ಅಂತ ಏನು ಮಾಡ್ತೀವಿ ಬಿಡ. ಏನು ಮಾಡೋದು ಅವನು ಎಷ್ಟು ಒಂದು ವರ್ಷ ಆತ ಅವನು ಎಂಥದ ಲೈನ್ ಹೊಡಿದಾಕಿದ್ದು ಸಾಕಾಗಿತ್ತಪ್ಪ. ಒಂದು ದಿನಾನು ಹೊಳ್ಳಿ ನೋಡಂಗಿಲ್ಲ, ಒಂದು ದಿನಾನು ಮಾತಾಡಂಗಿಲ್ಲ. ನ್ಯಾಯ ಮಾಡಿ ಹೌದು ಬಿಡ, ನೀ ಅಂದಿದ್ದು ಕರೆ ಐತಿ. ಇಷ್ಟೊತ್ತಿಗೆ ಮತ್ತೊಂದು ಹುಡುಗಿ ನೋಡಿ ಇಷ್ಟೊತ್ತಿಗೆ ಮದುವೆ ಹಾಕಿತ್ತಂದ ದೋಸ್ತ. ನೀನೇ ಹೇಳಿದ ಒಂದು ಐಡಿಯಾ ಹೇಳ. ಈಗ ನೀನೇ ನನಗೆ ಏನಾರ ಹೆಲ್ಪ್ ಮಾಡೋ ಅಂದ್ರೆ ಏನು ಮಾಡಿಸಿದಿ? ಏನು ನೋಡಪ್ಪ ಬಾ ಕೊಡಲ್ಲ ಮತ್ತು ಎಲ್ಲಿ ಗೊತ್ತಪ್ಪ ನಿಮ್ಮ ಲವ್ ಮ್ಯಾಟ್ಗ ಏನೇನು ಮಾಡಿರಿ ಈಗ? ಎಲ್ಲಿಗೆ ಹೋಗುತ್ತೆ ಅವನು ಏನು ಎಲ್ಲಿ ಐತಿ ಅಲ್ಲಿ ಐತಿ ನಾನು ನೋಡು. ನನ್ನ ಕಡೆ ಒಂದು ಐಡಿಯಾ ಐತಿ, ಹಂಗೆ ಮಾಡಿ ಏನು ನಿನಗೆ 2 ಗಂಟೆ ಹುಡುಗಿ ಸಿಗ್ಲಾಕಬೇಕು. ಐಡಿಯಾನ ನಿನ್ನ ತಲೆಯಾಗಿಂದ ಐಡಿಯಾ ಬಂದತ್ತಂದ್ರೆ ಏನಾರು ಒಂದು ಸಕ್ಸಸ್ ಆಗ್ತೈತಿ. ಹೇಳೋಣ ಏನೈತೆ ನೋಡು. ನಾಳೆ ಒಂದು ದಿನ ಟೈಮ್ ಕೊಡಕಿ ಏನು ಹಾಂ ಆಕಿ ಒಪ್ಕೋಬೇಕ. ಒಪ್ಕೊಲಿಕ್ಕಂದ್ರೆ ಆಕಿಗೆ ತಾಕೀತ್ ಮಾಡ, ಇಲ್ಲ ಅಂಜಿಕೆ ಹಾಕ ಏನ. ಇಲ್ಲ ಲವ್ ಮಾಡ್ಲಿಕ್ಕಂದ್ರೆ ನೀನು ನಿಮ್ಮ ಅಪ್ಪನ ಕೊಂದೋಗಿದ್ನ ಅಂತ ಹೇಳು. ಏ ಮನುಷ್ಯ ಹಿಂಗಂದ್ವಾಗಿ ಒಪ್ಕೋತಾನ ಅಪ್ಪನ ನಿನ್ನ ಕೊಲ್ತನಂದ್ರೆ ಒಲ್ಲ ಯಪ್ಪ ಕೊಲ್ಲೋದು ಬಿಡೋದು ಆಯ್ತು. ನನಗೆ ಸಿಗೋದಾಗಿತ್ತು ಆಯ್ತು ಸಾಯ್ತು ನಾನು ಗಂಟೆ ಫುಲ್ ಅಂಜಿಕಿಶನ್ ಏನು ಮಾಡೋದು, ನೀನು ನಿಮ್ಮ ಅಪ್ಪನ ಕಡಿತ ಅಂತ ಹೇಳಬೇಡಿ ನೀನು ಡೈರೆಕ್ಟ್. ಆಯ್ತು ನೋಡು, ಟ್ರೈ ಮಾಡಿ ನೋಡು. ಬಹುಶಃ ಅಂಜಿಕಿಶನ್ ಆಯ್ತು ನಾನು ಒಪ್ಕೋಬೋದಲ್ಲ. ಇಲ್ಲ ಮಾಡ್ತೀವಿ ನಾಳೆ ಒಟ್ಟ ಬಂದು ಆಕಿ ಮುಂದೆ ನಿಂತ ನಿನ್ನ ನಿಮ್ಮ ಅಪ್ಪನ ಕಡ್ದಬೇಕು ಅಂತ ಹೇಳ್ಬಿಡ್ತೀನಿ. ಹಂಗೆ ಅಲ್ಲ ಏನು ಭಾಳ ಶೋಕ್ ಕೊಡ್ಲಾತಿದೆ ನೋಡಿಲಿ. ನಿನ್ನ ಲವ್ ಮಾಡತ್ತೀನಿ ಗೊತ್ತಿಲ್ಲ ನನಗೆ. ನೀನು ಲವ್ ಮಾಡ್ಲತ್ತೀನಿ ಗೊತ್ತೈತಿಲ್ಲ ನಿನಗೆ. ಎಷ್ಟು ದಿನ ಬೆನತ್ತೀನಿ ನಿನ್ನ ಹಿಂದೆ, ಎಷ್ಟು ದಿನ ಬೆನತ್ತೀನಿ ನಿನ್ನ. ಒಂದು ಸಲ ನಾನು ನೋಡಿರಿ ಕಡಿಡಿ ಮಾತಾಡಿರಿ. ನನಗೂ ನೋಡಿ ನೋಡಿ ಸಾಕಾಗಿತ್ತು. ಇನ್ನು ನೀನು ಬೆನ್ನು ಹತ್ತೋದು ಇದು ಮಾಡಂಗಿಲ್ಲ. ಏನಿದ್ರು ಇವತ್ತು ಡೈರೆಕ್ಟ್ ಏಕ್ ಮಾರ್ಕ್ಸ್ ದೋ ತುಕಡ. ನಿನಗೆ 24 ತಾಸು ಟೈಮ್. ನಾಳೆ ಬಂದು ಇದೇ ಜಾಗದಾಗ ನೀನು ಲವ್ ಮಾಡತ್ತೈತೆ ಒಪ್ಕೋಬೇಕು. ಒಪ್ಕೋಲಿಲ್ಲ ಅಂದ್ರೆ ನೋಡಿಲಿ ನಂದು ಇನ್ನೊಂದು ಮುಖ ನೋಡ್ಬೇಕಾಗ್ತೈತಿ. ನಿಮ್ಮ ಅಪ್ಪನ್ನ ನಿನಗೆ 24 ತಾಸು ಟೈಮ್ ಕೊಟ್ಟಿದ್ದೆ ನಾನು ಲವ್ ಮಾಡ್ಲಕ್ಕೆ. ಏನು ಮಾಡಿಲ್ಲ ವಿಚಾರ. ನೀ ಇಲ್ಲಿ ಯಾಕೆ ಬಂದಿ ನೋಡು? ದಯಮಾಡಿ ನನಗೆ ಲವ್ಗೆ ಒಂದು ಒಟ್ಟ ಆಗಿ ಬರೋದಿಲ್ಲ. ನಂಗೆ ನಮ್ಮ ಅಪ್ಪನ ಮ್ಯಾಗ ಭಾಳ ಇಷ್ಟ. ನನಗೆ ನಮ್ಮ ಅಪ್ಪ ಹೇಳಿದವನ್ನ ಮದುವೆ ಆಗ್ತೇನೆ ನಾನು. ಪ್ಲೀಸ್ ದಯವಿಟ್ಟು ಹೇಳ್ತೀನಿ, ನನ್ನ ತಂಟೆಗೆ ಬರಕ್ಕೆ ಹೋಗ್ಬೇಡ ನೀ. ಹಂಗೆ ಕರೀಲಿ ನಿಮ್ಮ ಅಪ್ಪ ಇಲ್ಲ ಹೇಳಿ. 24 ತಾಸು ಟೈಮ್ ಕೊಟ್ಟಿದ್ನಿ, ಆ ಟೈಮ್ ಮುಗಿತು. ಇವತ್ತು ನಿಮ್ಮ ಅಪ್ಪನ ದೋಸ್ತ ಎಲ್ಲಿ ಹೊಂಟಿದಿ? ಯಪ್ಪ ಎಲ್ಲಿ ಹೋಗ್ಲಿ, ಒಂದು ಮೊದಲು ತಲೆ ಕೆಟ್ಟಂದ. ಏಪ್ಪ ಇಲ್ಲೇ ಬೆಳಗಾವಿಗೆ ಹೋಗ್ಬೇಕು ಬೇಡ, ನೀನೇ ಹೋಗಿ ಬಾ.
ಕುಂಡ್ರು ಗಾಡ್ಯಾಗ ಇದೇ ಬೆಳಗಾವಕ್ಕ ಹಿಂಗೆ ಹೋದ ಹಿಂಗೆ ಬಂದ ಏ ವಾಲು ಹೋಯ್ ಬಾ ನೀನು ಏ ಬಾಪ ನೀ ಬಾ ಬಾ ಆಯ್ತಾ ಬನ್ನಿಗ ನೀ ನಾನು ಇಷ್ಟು ಬೇಗ ಪ್ರೀತಿ ಮಾಡೋಕೆ ಒಪ್ಕೋತಿ ಅಂತ ನಾ ಅನ್ಕೊಂಡಿರ್ಲಿಲ್ಲ. ನಂಗೆ ನಂಬಕ್ಕಾಗೋಲ್ತ. ನಿನ್ನೆ ನೈಟ್ ನೀ ನನಗೆ ಪ್ರೀತಿ ಮಾಡಂಗಿಲ್ಲ, ನಾ ಲವ್ ಮಾಡಂಗಿಲ್ಲ ಅಂದಿದ್ದೆ. ಬಟ್ ಇವತ್ತು ಒಪ್ಕೊಂಡು ಥ್ಯಾಂಕ್ ಗಾಡ್. ಐ ಲವ್ ಯು. ಇವತ್ತು ಬೆಳಗ್ಗೆನೂ ನಿನ್ನ ಜೊತೆ ಸುತ್ತಾಡಿನಿ. ಮತ್ತು ಫಸ್ಟ್ ಟೈಮ್ ನಮ್ಮ ಮನೆಗೆ ನೀವು ಬಂದು ಭಾಳ ಖುಷಿ ಆಯ್ತು ನನಗೆ. ಇವತ್ತ ಒಪ್ಕೊಂಡು ನಾನು ಲವ್ ಮಾಡೋಕೆ ನೀ ಇವತ್ತ ನಮ್ಮ ಮನೆಗೆ ಬಂದಿದ್ದಿ ಫಸ್ಟ್ ಟೈಮ್. ಭಾಳ ಖುಷಿ ಆಯ್ತು. ನನಗೂ ಇಷ್ಟ ನಿನ್ನ ಜೊತೆ. ಒಂದು ನಿಮಿಷ ಚಲೋ. ಹಲೋ, ಎಲ್ಲಿದ್ಯಾ? ಎಲ್ಲಿ ಇಲ್ಲೇ ಮನ್ಯಾಗಲ್ಲ. ಹೇಳೋ, ಎಲ್ಲಿದೆ? ಎಲ್ಲ ಮನ್ಯಾಗ. ಏನೋ ನೀನು ಲವ್ ಮ್ಯಾಟ್ರ್ ಭಾಳ ದೂರ ಹೋಗಿತ್ಲಕೋ. ಹಾಂ, ನೀ ಹುಡುಗಿಗೆ ಅಂಜಿಕೆದು ಹಾಕಿದ್ದೇನ? ದೋಸ್ತ, ಆಕಿಗೆ ಅಂಜಿಕೆ ಹಾಕಿದ್ದು ಆಯ್ತು, ದಬಾಣಿಕೆ ಕೊಟ್ಟಿದ್ದು ಆಯ್ತು, ಆಕೆ ನಾನು ಲವ್ ಮಾಡಕ್ಕೆ ಒಪ್ಕೊಂಡಿದ್ದು ಆಯ್ತು. ಏನ ಲವ್ ಮಾಡಕ್ಕೆ ಒಪ್ಕೊಂಡಾರ? ಹೌದು ಮತ್ತೆ. ಒಳ ತೆಲಿಗಿಲಿ ಕೆಟ್ಟೈತೆ ನಿಂದೇನ? ಹಲೋ ದೋಸ್ತ, ನಾವು ಹಂಗೆ ಏ ಸಕ್ಸಸ್ ಮಾಡ್ತೇವನ. ನಾ ಏನು ಹೇಳ್ತಾನೋ ಅದನ್ನ ನೆಟ್ ಹೆಂಗೆ ಕೇಳು. ಏ ಹುಚ್ಚ ಕೊಳೆ ಇಲ್ಲಿ ಹೇಳ್ತೀನಿ ಕೇಳಿಲಿ. ನಾನು ಲವ್ ಮಾಡಕ್ಕೆ ಒಪ್ಕೊಂಡು ಇವತ್ತು ಚಂತಾನ ಮುಂಜಾನೆ ತಿರುಗಾಡಿವು ನಾವು. ಅಯ್ಯೋ, ಆ ಮ್ಯಾಗಿನ ಲಕ್ಷ್ಮೀಗುಡ್ಡ ಗಾರ್ಡನ, ಈ ಕಡೆ ಫಾರೆಸ್ಟ್ ಗಾರ್ಡನ, ಮಂಜುಶ್ರೀ ಹೋಟೆಲ್ ಎಲ್ಲ ಕಡೆ ತಿರುಗಾಡಿ ಮಾಡಿ ಎಂಜಾಯ್ ಮಾಡಿ ಈಗ ಜಸ್ಟ್ ನಮ್ಮ ಮನ್ಯಾಗ ಕೂತದೆ ಅವನು ಮಾತಾಡ್ಕೊತ. ಈಗ ಜಸ್ಟ್ ಆಕೆ ಮನೆಗೆ ಕರ್ಕೊಂಬಂದು ಇಲ್ಲೇ. ನೋಡು, ನೀ ಕಟ್ಟಿದೆಲ್ಲ ಕಟ್ಟಬೇಡ. ಹುಡುಗಿ ಪರಿಸ್ಥಿತಿ ಏನಾಗೈತಿ ನನಗೆ ಗೊತ್ತೈತಲ್ಲ. ಏನ ಎಪ್ಪಡ ಮೊತ್ತವನ ನೀ ಅಂಜಿಕೆ ಹಾಕಿದಿ, ಆಕಿ ಸುಸೈಡ್ ಮಾಡ್ಕೊಂಡ ಸತ್ತಾಳು. ಈಗ ಸುಸೈಡ? ನಾ ಯಾಕೆ ಸುಳ್ಳು ಹೇಳಿ? ಊರಾಗೆಲ್ಲ ಅದ ಸುದ್ದಿ ನಡೆದೈತಿ. ಹೋಗಲೇ ಇಲ್ಲೇ ಬಾಜು ಕದಾಳ ನೋಡಿ, ಇಲ್ಲೇ ಏನು ಹೇಳಿದ್ದೇನು? ಏ ನೀ ಅಂಜಿಕೆ ಹಾಕಿದ ಸಂಬಂಧನ ಆಕಿ ಸುಸೈಡ್ ಮಾಡ್ಕೊಂಡು ಸತ್ತಾಳು ಮಗ. ನೀನು ಎಷ್ಟು ಸಲ ಹೇಳಿನ ಈಗ? ಸುಸೈಡ್ ಕದನ ಹೇಳ್ತೀನಿ ಹೇಳಿ ಶಾಲೆ ಇದೆಯಲ್ಲ. ಇಲ್ಲ ಮುಂಜಾನೆ ನನ್ನ ಜೋಡಿ ಈಗ ಮನ್ಯಾಗ ಕರ್ಕೊಂಬಂದಿನ. ಯಪ್ಪ, ಇದೆಲ್ಲ ಕನಸು ಇಷ್ಟೊತ್ತಕ್ಕೆ ಕಾಣಿದ.
ಏನು ಭಯಾನಕ ಯಪ್ಪ ಕನಸು. ಹಲೋ ಹಲೋ, ಏನಿದೆಯೋ? ಇದೇ ಹೇಳಪ್ಪ. ನಿನ್ನ ಮ್ಯಾಟ್ರ್ ಭಾಳ ದಿನ ಸೀರಿಯಸ್ ಆಗಿತ್ತು. ಯಾಕೆ? ನೀ ಮನೆ ಬಿಟ್ಟು ಬರಬೇಡ ಒಂದು 4-5 ದಿವಸ. ಹಾಂ, ಎಲ್ಲ ಓಡೋಗಿ ನೀ ಯಾಕೆ ಹೋಗಿ ಎಲ್ರಿ. ಆ ಹುಡುಗಿ ಸದ್ಯದಕ್ಕೆ ಆ ರಪ್ಪನು ಸುಸೈಡ್ ಮಾಡ್ಕೊಂಡಾನು. ಏನು ಹೇಳತ್ತು? ಏನೋ ಒಂದು ತಮಾಷೆ ಮಾಡಿನೋ, ಅಂಜಿಕೆ ಆಯ್ತು. ಇಷ್ಟು ದೊಡ್ಡ ಸಿಗಸಕ್ಕೆ ಹಂಗೇನು ಹೋಗ್ತು? ಪೊಲೀಸರು ಎಲ್ಲರೂ ನಿನ್ನ ಹುಡುಕಿಡತ್ತಾರ. ಊರಾಗಿನ ಮಂದಿಲ್ಲ, ಬರೀ ನಿನ್ನ ಮಾತಾಡೋದಿತ್ತು. ನೋಡು, ಒಟ್ಟ ಯಾಕೆ ಕಣ್ಣಿಗೆ ಕಾಣಬೇಡ. ಏನ ಒಂದು 4-5 ದಿವಸ ಎಲ್ಲಿ ಹೋಗಿಬಿಡ ಇದ್ದೇನ. ಆಯ್ತು ಆಯ್ತು. ಏ ದೋಸ್ತ ಹೇಳು, ತಿಳಿ ಬೆಳಗಾಂಬತ್ತು ಇನ್ನೂ ಮನ್ಕೊಂಡಿಲ್ಲ. ಯಪ್ಪ, ಇಷ್ಟೊತ್ತಕ್ಕೆ ಎಲ್ಲ ಕಾಣಿದ ಕನಸು. ಆಕೆ ಸತ್ತಿದ್ದು ಅದಪ್ಪ, ಸತ್ತಿದ್ದು ಎಲ್ಲ ಕನಸು. ಯಪ್ಪ, ಹಲೋ, ಎಕ್ಸ್ಕ್ಯೂಸ್ ಮೀ. 24 ತಾಸು ಟೈಮ್ ತಗೋ, ಒಂದು ಡಿಸಿಷನ್ ಕೊಡು ಅಂತ ಹೇಳಿದ್ನಲ್ಲ, ಏನಾಯಿತು? ನೋಡು, ಅದೆಲ್ಲ ನನಗೆ ಆಗಿ ಬರಲ್ಲ. ನೀನೇನು ಹೇಳ್ತೀಯ ಅದ ನನಗೆ ಕೇಳೋಕ್ಕಾಗೋದಿಲ್ಲ ಅಷ್ಟೇ. ಹಲೋ 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 ಹಲೋ, ಸಮಾಧಾನ, ಸ್ವಲ್ಪ ತಾಳ್ರಿ, ಸ್ವಲ್ಪ ಸಮಾಧಾನ ಇರಲಿ ಮೇಡಮ್. ಆ್ಯಕ್ಚುಲಿ ನನ್ನ ತಪ್ಪ ನನಗೆ ಗೊತ್ತಾಯಿತು. ನಾ ಇಷ್ಟು ದಿವಸ ನಿಮಗೇನು ಟಾರ್ಚರ್ ಕೊಟ್ಟೀನಿ, ಇಷ್ಟು ದಿವಸ ನಿಮ್ಮ ಜೊತೆ ನಾ ಏನು ಕೆಟ್ಟದಾಗಿ ನಡ್ಕೊಂಡೀನಿ, ಅದು ತಪ್ಪು ನನಗೆ ಗೊತ್ತಾಗೈತಿ. ನನಗೆ ತಪ್ಪಾಗೈತೆ ಅಂತ ಹೇಳಕ್ಕೆ ನಾ ನಿಮ್ಮಂತೆಗೆ ಬಂದೀನಿ. ಸಿಟ್ಟು ಮಾಡ್ಕೋಬೇಡ್ರಿ, ಸ್ವಲ್ಪ ಸಮಾಧಾನಲೆ ನನ್ನ ಮಾತು ಕೇಳಿ.
ಅಯ್ಯೋ ಅದೇನ್ ಬೇಗ ಹೇಳಿ ಹೋಗ್ರಿ. ಒಂದೇ ಒಂದು ನಿಮಿಷ ಇಲ್ಲೇ ಇವೆ, ಬಂದೆ. ಏನ್ರಿ ಇದು ಬುಕ್ಸಾ? ಯಾಕೆ? ನಿಮ್ಮ ಓದಿಗಾಗಿ, ನಿಮ್ಮ ಶಿಕ್ಷಣಕ್ಕಾಗಿ ನೀವು ಯಾವಾಗಲೂ ಹೇಳ್ತೀರಲ್ಲ, ನಾನು ಓದಬೇಕು, ನಾನು ಏನಾದರೂ ಒಂದು ಸಾಧಿಸ್ಬೇಕು, ನಮ್ಮ ಅಪ್ಪನ ಆಶೆ ಈಡೇರಿಸ್ಬೇಕಂತ, ಆ ಒಂದು ಉದ್ದೇಶಕ್ಕಾಗಿ ನನ್ನ ಕಡೆ ಏನು ಸಹಾಯ ಆಕೈತಿ, ನಿಮ್ಮ ಶಿಕ್ಷಣಕ್ಕಾಗಿ, ನಿಮ್ಮ ಓದಿಗಾಗಿ ಈ ಬುಕ್ಸನ್ನು ಕೊಡಾಕತ್ತೀನಿ. ಈ ಬುಕ್ಸ್ ತಗೊಂಡ ನಾನು ಕ್ಷಮಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಯ್ತಾ? ತಗೊಳ್ರಿ ಬುಕ್ಸ್. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಫ್ರೆಂಡ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.